ಸರ್ ಈಗ ಹಾವೇರಿ ಭೇಟಿ ಕೊಟ್ಟಿದ್ದೀರಿ ಸರ್, ಭಾಳ ಖುಷಿ ಆಗ್ತದೆ. ಯಾಕಂದರೆ ಮೇನ್ ರೋಡಲ್ಲೇ ಒಂದು ಭವ್ಯವಾದಂಥ ಮಹರ್ಷಿ ವಾಲ್ಮೀಕಿ ಗುರುಗಳ ಒಂದು ಮೂರ್ತಿ ಆವರಣ ಕಾರ್ಯಕ್ರಮ ಇವತ್ತು ಭಾಳ ಖುಷಿ ಆಗ್ತಿದೆ ಒಂದು ಉದ್ಘಾಟನೆ ಸಮಾರಂಭಕ್ಕೆ ಬಂದಿರೋದು. ಯಾಕೆಂದ್ರೆ ಬಹಳ ವರ್ಷಗಳಿಂದ ನಮ್ಮೆಲ್ಲರ ಕನಸಿತ್ತು ಇಲ್ಲಿ ಒಂದು ಒಳ್ಳೆಯ ಭವ್ಯವಾದ ಮಹರ್ಷಿ ವಾಲ್ಮೀಕಿಯವರ ಮೂರ್ತಿ ಆಗಲಿ ಅಂತೇಳಿ. ಅದು ಇವತ್ತು ಜನರ ಒಂದು ಆಶ್ರಯದಿಂದ ಮತ್ತು ಇಲ್ಲಿ ಹಾವೇರಿ ಎಲ್ಲರ ಸಹಕಾರದಿಂದ ಈಡೇರ್ತಿರೋದು ಭಾಳ ಖುಷಿಯಾಗಿದೆ. ಆ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೇವೆ ಇವತ್ತು. ಸರ್, ಈಗ ಒಳ ಮೀಸಲಾತಿ ಬಗ್ಗೆ ಯಾಕಂದರೆ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ 15% ಇರುವಂಥ SC ಕಮ್ಯುನಿಟಿ 17% ರಿಸರ್ವೇಷನ್ ಹೆಚ್ಚು ಮಾಡಿದ್ವಿ. ST ಸಮಾಜದ ಬಹುದಿನದ ಕನಸು, ಭಾಳ ದಿನದ ಹೋರಾಟ ಇತ್ತು. 3% ಇದ್ದದ್ದು 7.5% ಮಾಡ್ಬೇಕನ್ನೋದು, ಅದು 7% ಮಾಡಿದ್ವಿ. ಆದರೆ ಇವತ್ತು ಸರ್ಕಾರ ಅದೇ 17 ಇದ್ದದ್ದು 15 ಮಾಡಿ, ಅದೇ 7 ಇದ್ದದನ್ನ 3 ಕೀಳಿಸಿದ್ದು ದೊಡ್ಡ ಅನ್ಯಾಯ ಅದು. ಯಾಕೆಂದ್ರೆ ಎಲ್ಲ ಕಡೆ ಹೇಳ್ತಾರೆ ಕಾಂಗ್ರೆಸ್ ಪಕ್ಷ ಅಂತಂದರೆ, ಕಾಂಗ್ರೆಸ್ ಸರ್ಕಾರ ಅಂದ್ರೆ ಹಿಂದುಳಿದವರದ್ದು, ದಲಿತರ, ಅಲ್ಪಸಂಖ್ಯಾತರ ಪಕ್ಷ ಅಂತ ಹೇಳ್ತಾರೆ. ಮತ್ತು ಹಿಂದುಳಿದ ದಲಿತರಿಗೆ ನೀವೇನು ಒಳ್ಳೇದು ಮಾಡಿದ್ರಿ? ಈ ದಲಿತರಿಗೆ ಎಲ್ಲರೂ ಏನು ಹೇಳ್ತಿರು, BJP ಅಧಿಕಾರಕ್ಕೆ ಬಂದ ತಕ್ಷಣ ಸಂವಿಧಾನವನ್ನು ಚೇಂಜ್ ಮಾಡ್ತದೆ, ರಿಸರ್ವೇಷನ್ ತೆಗಿತದೆ ಅಂತ ಎಲ್ಲರೂ ಹೇಳ್ತಿದ್ರು. ಅದೇ BJP ಅವ್ರ ಅಧಿಕಾರದಾಗಿದ್ದಾಗ 15 ಇದ್ದು 17% ರಿಸರ್ವೇಷನ್ ಹೆಚ್ಚು ಮಾಡಿದ್ರು. 3% ಇರುವಂಥ ST ರಿಸರ್ವೇಷನ್ನು 7% ಹೆಚ್ಚು ಮಾಡಿದ್ರು. ಈಗ ಯಾರು ತೆಗೆದ್ರು? ಕಾಂಗ್ರೆಸ್ ಅವರೆಲ್ಲ ತೆಗೆದ್ರು. ಅಂದ್ರೆ ಕಾಂಗ್ರೆಸ್ಸು ವೋಟ್ ಬ್ಯಾಂಕಿಗೋಸ್ಕರ ಮೋಸ ಮಾಡೋದು ಬಿಟ್ರೆ, ದಲಿತರಿಗೆ SC ST ವರ್ಗದವ್ರಿಗೆ ಮೋಸ ಮಾಡೋದು ಬಿಟ್ರೆ ಇದುವರೆಗೂ ಏನೂ ಮಾಡಿಲ್ಲ. ಭಾಷಣದಾಗಲ್ಲ ಅಷ್ಟೇ ಬದನೆಕಾಯಿ ತಿನ್ನಿಸ್ತಾರೆ ಹೊರತಾಗಿ ನಿಜ ತಟ್ಟೆಯಲ್ಲಿ ಅವ್ರು ಏನೂ ಬಡಿಸಂಗಿಲ್ಲ. ಅವ್ರಿಗೇನಿದ್ರು SC ST ಅವರು ಬೇಡಿಕೆಂತ ಇರಬೇಕು, ಅವ್ರು ಬಂದಾಗ ಅಪ್ಲಿಕೇಶನ್ ಕೊಟ್ಕೊಂತ ಇರಬೇಕು, ಅವ್ರ ಮನೆಗೆ ಒಳ್ಳೆ ಜಾಬ್ ಸಿಗಬಾರ್ದು, ಒಳ್ಳೆ ಎಜುಕೇಷನ್ ಸಿಗಬಾರ್ದು, ಯಾವಾಗಾರ ಓಣಿಗೆ ಹೋದಾಗ ನನಗೆ ಮನಿ ಆಗಿಲ್ಲ ಅಂತ ಕೇಳೋದು ಬಿಟ್ಟರೆ ಬೇರೆದು ಆಗಬಾರ್ದು ಒಂದು ಉದ್ದೇಶ ಕಾಂಗ್ರೆಸ್ಸಿಗಿದೆ. ಇದಕ್ಕೋಸ್ಕರ ಕೋರ್ಟಲ್ಲಿ ಸರಿಯಾದಂಥ ಹೋರಾಟ ಮಾಡಲಾರ್ದೇ, ಕೋರ್ಟಲ್ಲಿ ಯಾವುದು ದಾವೆ ಮಾಡಲಾರ್ದೇ, ಸುಮ್ಮನೆ ಒಂದು ಸ್ಟೇನು ವೆಕೆಂಟ್ ಮಾಡಿಸೋದಾಗ್ಲಾರ್ದೇ ಇವತ್ತು ಈ ಪರಿಸ್ಥಿತಿಗೆ ತಂದು ನಿಲ್ಲಿಸಿದ್ದಾರೆ. ನಿಜಕ್ಕೂ ಇದು ಮೊನ್ನೆ ಭಾಳ ನಾಚಿಗೇಡಿನ ವಿಷಯ. ಮತ್ತು ನಾನು ಸಮಾಜಕ್ಕೆ ಒಂದು ಮಾತು ಹೇಳ್ತೀನಿ, ಯಾವ ರಾಜಕಾರಣಿಗಳು ನಂಬಿ ಯಾವ ಸಮಾಜದವರು ಯಾವ ಪಕ್ಷನೂ ಹೇಳ್ತೀನಿ, ಯಾವ ಪಕ್ಷನೂ ನಂಬಿ ಇರಬಾರ್ದು. ಇವತ್ತು ದಲಿತರು ಯಾವ ಥರ ಹೋರಾಟ ಮಾಡೋದಕ್ಕೆ ಅವರಿಗೆ ಬಲಗೈ ಸಮಾಜಕ್ಕೆ ಎಡಗೈ ಸಮಾಜಕ್ಕೆ 5.25 ಕೊಟ್ಟರು ಅವರು. ಆ ಥರ ST ಸಮಾಜನು, ವಾಲ್ಮೀಕಿ ಸಮಾಜವನು ಮತ್ತು ST ಸೇರುವಂಥ ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಹೋರಾಟ ಮಾಡಿದ ಮಾತ್ರ ನ್ಯಾಯ ಸಿಗ್ತದೆ. ಯಾರೋ ಒಬ್ಬರು ರಾಜು ಗೌಡ್ರು ನಂಬಿ ಹೋರಾಟ ಮಾಡಿದ್ರೆ, ಯಾರೋ ಒಬ್ರು ಸತೀಶ್ ಜಾರಕಿಹೊಳಿ ಅವ್ರಿಗೆ ನಂಬಿ ಹೋರಾಟ ಮಾಡಿದ್ರೆ, ಯಾರು ಶ್ರೀರಾಮುಲು ನಂಬಿ ಹೋರಾಟ ಮಾಡಿದ್ರೆ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮ ಅಧಿಕಾರಕ್ಕೆ ಆಸೆಗೆ ನಾವು ಸಮಾಜನ ಬಲಿ ಕೊಟ್ಟು ಬಿಡ್ತೇವೆ. ಸಮಾಜ ಉದ್ಧಾರ ಆಗ್ಬೇಕು, ಸಮಾಜ ಏಳಿಗೆ ಆಗ್ಬೇಕು, ಯುವಕರು ಎಲ್ಲರೂ ಜಾಗೃತ ಆಗ್ಬೇಕಂತ ಯುವಕರು ಹೋರಾಟ ಮಾಡಿದಾಗ ಮಾತ್ರ ನಮ್ಗೆ ನ್ಯಾಯ ಸಿಗ್ತದೆ. ಇದು ದೊಡ್ಡ ವಾಲ್ಮೀಕಿ ಸಮಾಜಕ್ಕೆ ST ವರ್ಗಕ್ಕೆ ದೊಡ್ಡ ಅನ್ಯಾಯ ಆಗಿದೆ. ಈ ಅನ್ಯಾಯದ ವಿರುದ್ಧ ಜನರು ಸಿಡಿದೇಳಂತ ಒಂದು ಕೆಲಸ ಬರೋ ದಿನದಲ್ಲಿ ಮಾಡ್ತಾರೆ. ನೋಡ್ರಿ, ರಾಜ್ಯ ಸರ್ಕಾರ ಜಾತಿ ಗಣತಿ ಮಂಡನೆ ಮಾಡಕ್ನೂ ರೆಡಿ ಇಲ್ಲ, ಅವ್ರು ಯಾವುದನ್ನು ಮಾಡಕ್ ರೆಡಿ ಇಲ್ಲ. ಸುಮ್ಮನೆ ಇವತ್ತು ಅಲ್ಲ ಆಯ್ತು, ಇದೇನ ಸತೀಶ್ ಅಣ್ಣವ್ರೆ, ಇದೇ ಗುರುಗಳೇ 257 ದಿನ ಪಾಪ ಹೋರಾಟ ಮಾಡಿದಾಗ ನಾವು ಅದ್ರ ರಿಸರ್ವೇಷನ್ ತೊಗೊಂಬಂದಿವಿ. ಈಗ ಅದು ಇಳಿದ ಮೇಲೆ ಒಬ್ಬರು 14 ಜನ ಕಾಂಗ್ರೆಸ್ ಪಕ್ಷದಲ್ಲೇ ಗೆದ್ದಿದ್ದಾರೆ. ನಾವು ಯಾರ್ಯಾರು ST ಹೋರಾಟ ಮಾಡಿದ್ದೀವಿ, ಯಾರ್ಯಾರು ST ತರ್ಬೇಕಂತ ಭಾಳ 3-7% ಮಾಡಿದ್ವಿ, ನಾವೆಲ್ಲರೂ ಸೋತ್ಬಿಟ್ಟು ಹೋರಾಟ ಮಾಡಿದವ್ರು ಎಲ್ಲರೂ. ಯಾಕಂದ್ರೆ ಬೇರೆ ಕಮ್ಯುನಿಟಿಯವ್ರಿಗೆ ಏನಾಯ್ತಂದ್ರೆ, ತಮ್ಮ ಕಮ್ಯುನಿಟಿಯವ್ರಿಗೆ ಭಾಳ ಪ್ರೀತಿ ಮಾಡಿದ್ರು, ಬೇರೆ ಇದ್ದಂತ ಅವ್ರೆಲ್ಲರೂ ನಮ್ಮ ಸೋತ್ಬಿಟ್ಟಿವಿ ಏನೋ ತಪ್ಪಿಂದ. ಆದ್ರೆ ಗೆದ್ದಂತವ್ರು ಒಬ್ರು ಚಕಾರ ಶಬ್ದ ಎತ್ತಿಲ್ಲ. ಈ ಪರಿಸ್ಥಿತಿ ಆದ್ರೆ ಯಾವ ಥರ ನಮ್ಮ ಸಮಾಜಕ್ಕೆ ದೊಡ್ಡ ಅನ್ಯಾಯ ಆಗಿದೆ. ಅದ್ರ ಬಗ್ಗೆ ನಾನು ಹೇಳೋದು, ಜನರೇ ಸ್ವಯಂ ಪ್ರೀತ ಹೋರಾಟ ಮಾಡಿದ್ರೆ ನ್ಯಾಯ ಸಿಗ್ತಾ ಹೊರತಾಗಿ ಪಕ್ಷದಿಂದ ಹೋರಾಟ ಮಾಡಿದ್ರೆ ನ್ಯಾಯ ಸಿಗಂಗಿಲ್ಲ. ಬುಡಕಟ್ಟ ಜನಾಂಗವನ್ನು ಬುಡ ಇರ್ಲಾರ್ದಂಗೆ ತುಳಿತಿದ್ದಾರೆ. ಬುಡಕಟ್ಟ ಜನಾಂಗವನ್ನು ಬುಡ ಇರ್ಲಾರ್ದಂಗೆ ತುಳಿತಿದ್ದಾರೆ. 7% ರಿಸರ್ವೇಷನ್ ಮತ್ತೆ 3% ತಂದು ರಿಸರ್ವೇಷನ್ ಕೊಡ್ತಾರೆ ಅಂತ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.